ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರುವಂದು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ. ಈಗಾಗಲೇ ದ್ವಿತೀಯಕ್ಕೆ ಕಾಲಿಟ್ಟಿದ್ದೇವೆ. ಅಂದರೆ ಶುಕ್ರವಾರ ಈ ದಿನ, ಶುಕ್ಲ ಪಕ್ಷ. ವಿಶೇಷವಾಗಿರ್ತಕ್ಕಂಥ ಈ ವರ್ಷ ತುಂಬ ಚೆನ್ನಾಗಿರಬೇಕು ಅಂದರೆ ಶುಕ್ರವಾರಗಳಂದು ಅಂದರೆ ಬರ್ತಕ್ಕಂಥ ಈ ದಿನ ಈ ಸಣ್ಣ ಕಾರ್ಯವನ್ನು ಮಾಡಿ. ನಿಮ್ಮ ಹಣಕಾಸಿನ ವ್ಯವಸ್ಥೆ ಒಂದು ಸ್ಥಿರವಾಗಿರ್ತದೆ. ನಿಮ್ಮ ಪಾಕೆಟಲ್ಲೂ ಕೂಡ ಅಟ್ಲೀಸ್ಟ್ ಹಣದ ಒಂದು ಅರಿವು ಇರತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಯಾವಾಗಲೂ ಗುರುಗಳೇ ನನ್ನ ಪಾಕೆಟಲ್ಲಿ ಹಣನೇ ಇರಲ್ಲ, ಖರ್ಚಾಗ್ತಿರುತ್ತೆ ಅಂತಕ್ಕಂಥವ್ರಿಗೆ ಈ ಸಣ್ಣ ತಂತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕೊನೆಯವರೆಗೂ ನೋಡಿ. ಈ ದಿನ ಶುಕ್ರವಾರ, ಪಂಚಾಂಗ ಶ್ರವಣವನ್ನು ಮಾಡೋಣ. ದ್ವಿತೀಯ ತಿಥಿ, ಶುಕ್ಲ ಪಕ್ಷ, ಬ್ರಹ್ಮಯೋಗ ಇರ್ತಕ್ಕಂಥದ್ದು, ಬಾಳವ ಹಾಗೆ ಕವಳವಕರಣ ಇರ್ತಕ್ಕಂಥ ಸಮಯ. ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೂ. ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 29 ನಿಮಿಷದಿಂದ 4 ಗಂಟೆ 59 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 7 ಗಂಟೆ 56 ನಿಮಿಷದಿಂದ 9 ಗಂಟೆ 26 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ದುಷ್ಟ ಮುಹೂರ್ತ ಬೆಳಗ್ಗೆ 8 ಗಂಟೆ 51 ನಿಮಿಷದಿಂದ 9 ಗಂಟೆ 39 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಮಧ್ಯಾಹ್ನ 1 ಗಂಟೆ 41 ನಿಮಿಷದಿಂದ 2 ಗಂಟೆ 30 ನಿಮಿಷದವರೆಗೂ ಕೂಡ. ಸ್ನೇಹಿತರೆ, ಚಂದ್ರ ರೇವತಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಯಾರಿಗೆ ಯಾವ ಫಲ ಈ ದಿನ ಇದೆ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯ ಫಲ ನೋಡಿ. ಮೇಷರಾಶಿಯವರಿಗೆ ಈ ದಿನ ಉತ್ತಮವಾಗಿರ್ತಕ್ಕಂಥ ದಿನ, ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಸ್ನೇಹಿತರಿಂದ ಲಾಭ, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಲಾಭ, ಅದೇ ರೀತಿಯಾಗಿ ಕೆಲಸದಲ್ಲಿ ಲಾಭವನ್ನು ತಗೊಳ್ತಕ್ಕಂಥದ್ದು ಕೂಡ ಇದೆ. ಸಾಲದ ವಿಚಾರ, ಏನಾದರೂ ಸಾಲ ಮರುಪಾವತಿ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ, ಅಥವಾ ಕೊಟ್ಟಿರ್ತಕ್ಕಂಥ ಸಾಲ ವಾಪಸ್ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಜಾಸ್ತಿ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೂ ಕೂಡ ಈ ದಿನದ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಹಿರಿಯ ಸಹೋದರಿಯರಿಂದ ಕೂಡ ಲಾಭ, ಹಾಗೆ ಸ್ನೇಹಿತರಿಂದ ಖಂಡಿತವಾಗಿ ಒಂದು ರೀತಿಯಾದಂಥ ಲಾಭ ಜಾಸ್ತಿ ಇದೆ. ಯಾರು ಮೇಷರಾಶಿಯಲ್ಲಿದ್ದರೋ ದುರ್ಗಾ ಮಂತ್ರಗಳನ್ನು ಹೇಳಿ ಇನ್ನಷ್ಟು ಶುಭದ ಒಂದು ವಾತಾವರಣ, ಹಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ, ಖಂಡಿತ ಶುಭವಾಗ್ತದೆ. ವೃಷಭ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ವೃಷಭ ರಾಶಿಯವರಿಗೂ ಕೂಡ ಅತ್ಯಂತ ಶುಭಯೋಗದ ಕಾಲ. ಮೇಲಾಗಿ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಶುಭವನ್ನು ಸಾಧಿಸ್ತೀರಿ. ಹಾಗೆ ತಮ್ಮ ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆಯನ್ನು ಇದಕ್ಕಂಥದ್ದಿದೆ. ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದು ವೃಷಭ ರಾಶಿಯವ್ರಿಗಿದೆ. ಒಂದು ರೀತಿಯಾದಂಥ ಶುಭಯೋಗ ಇರ್ತಕ್ಕಂಥ ಕಾಲ. ಅದ್ಭುತವಾಗಿ ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ, ಹಣಕಾಸು, ವ್ಯಾಪಾರ, ಯಾವುದೇ ಕ್ಷೇತ್ರ ಫಲದವರೆಗೂ ಕೂಡ ವೃಷಭ ರಾಶಿಯವ್ರಿಗೆ ಶುಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಖಂಡಿತ ವಿಶೇಷವಾಗಿರ್ತಕ್ಕಂಥ ದಿನ, ಸದುಪಯೋಗ ಮಾಡಿಕೊಳ್ಳಿ, ಇನ್ನಷ್ಟು ಶುಭದ ಕಾಲ. ಮಿಥುನ ರಾಶಿಯವರಿಗೆ ಈ ದಿನದ ಫಲಾಫಲ ಆ್ಯಕ್ಚುಲಿ ಸಣ್ಣ ಬದಲಾವಣೆಯ ಕಾಲ. ಪ್ರಯಾಣಗಳು ಇದ್ದಕ್ಕಿದ್ದ ಹಾಗೆ ಬರ್ತಕ್ಕಂಥ ಕಾಲಮಾನವಾಗ್ತಕ್ಕಂಥದ್ದಿರುತ್ತೆ. ಆಧ್ಯಾತ್ಮಿಕತೆಯ ಒಲವು ಸ್ವಲ್ಪ ಮಟ್ಟಿಗೆ ಈ ದಿನ ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಈ ದಿನ ಏನಾದರೂ ಮನೆ ಬದಲಾವಣೆ ಆಗಿರ್ಬೋದು, ಅಥವಾ ಕೆಲಸ ಮತ್ತೊಂದು ಯಾವುದೋ ಒಂದು ವಿಚಾರದಲ್ಲಿ ಬದಲಾವಣೆಯನ್ನು ಅಪೇಕ್ಷಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಮನೆಯಿಂದ ದೂರ ಉಳಿತಕ್ಕಂಥದ್ದು, ದೂರ ಪ್ರಯಾಣಗಳಿರ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಕಾಣುತ್ತೆ. ಈ ದಿನ ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಸಣ್ಣ ಲೇಸಿನೆಸ್ಸನ್ನು ಬಿಟ್ಟು ಕಾರ್ಯಪ್ರವೃತ್ತರಾದರೆ ಮಿಥುನ ರಾಶಿಯವರಿಗೆ ಶುಭದ ದಿನದಲ್ಲಿ ಒಂದು ಕೂಡ ಆಗುತ್ತೆ. ಒಟ್ಟಾರೆಯಾಗಿ ನೋಡಿದಾಗ ವ್ಯಾಪಾರ ವಹಿವಾಟುಗಳು, ವಿದ್ಯಾರ್ಥಿಗಳ ವಿಚಾರದಲ್ಲಿ, ಯಾವುದೇ ಒಂದು ವಿಚಾರದಲ್ಲಿ ಒಂದು ಸಾಧಾರಣವಾಗಿರ್ತಕ್ಕಂಥ ಡೇ ಇದೆ ಮಿಥುನ ರಾಶಿಯವರಿಗೆ. ಸಾಧ್ಯವಾದಷ್ಟು ಮಿಥುನ ರಾಶಿಯವರು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ, ಶುಭವಾಗ್ತದೆ. ಹಾಗೆ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ, ಕಟಕ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾವುದೇ ರೆಕಾರ್ಡ್ಸು, ಅಣ್ಣ ತಮ್ಮಂದರ ವಿಚಾರ, ಮತ್ತೊಂದು ಅಥವಾ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಯಾವುದೇ ಸಬಾರ್ಡಿನೇಟ್ಸ್ ಆಗಿರ್ಬೋದು, ಮನಸ್ತಾಪಗಳನ್ನು ದೂರ ಇಟ್ಬಿಡಿ. ಈ ದಿನ ಭಾಳ ಮುಖ್ಯವಾಗಿ ಯಾವುದೇ ಮುಖ್ಯ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ, ಹೋಗಲೇಬೇಕು, ಅಥವಾ ಕೆಲಸ ಮತ್ತೊಂದು ಆಚೆ ಹೋಗಬೇಕು ಅಂದರೆ ಹೆಸರು ಕಾಳನ್ನು ಪಕ್ಷಿಗಳಿಗೆ ಹಾಕಿ, ಅಥವಾ ಹಸಿರು ಗಿಡದಲ್ಲಿ ಪ್ರೋಕ್ಷಣೆಯನ್ನು ಮಾಡಿ ಹೋಗ್ತಕ್ಕಂಥದ್ದು, ಅಂದರೆ ಅಲ್ಲಿ ಹಾಕಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ.
ಸ್ವಲ್ಪ ಮಟ್ಟಿಗೆ ಶುಭದಾಯಕ ಆಗುತ್ತೆ. ಯಾವುದೇ ಆದಂಥ ವಾದ ವಿವಾದಗಳಲ್ಲಿ ತೊಳಗೋದು ಬೇಡ. ಬಟ್ ಇನ್ನೊಂದು ವಿಚಾರ, ಕಟಕ ರಾಶಿ ರಿಸರ್ಚಲ್ಲಿದ್ದೀರಿ ಅಥವಾ ಆಪರೇಷನ್ ಮೋಡಲ್ಲಿದ್ದೀರಿ, ಅಂದರೆ ಸರ್ಜನ್ ಆಗಿದ್ದೀರಿ, ಯಾವುದಾದ್ರೂ ತುಂಬ ದೀರ್ಘವಾಗಿರ್ತಕ್ಕಂಥ ರಿಸರ್ಚ್ ಅಥವಾ ಟೆಕ್ನಿಕಲ್ ಆಗಿರ್ತಕ್ಕಂಥ ವಿಚಾರದಲ್ಲಿದ್ದೀರಿಂದವ್ರಿಗೆ ಭಾಳ ವಿಶೇಷವಾಗಿ ಡೀಪ್ ಅನಾಲಿಸಿಸ್ ಕೊಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅದನ್ನು ಹೊರತುಪಡಿಸಿದರೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ವ್ಯಾಪಾರದಲ್ಲಿ ನಷ್ಟ ಕಷ್ಟಗಳಿರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಸಿಂಹರಾಶಿಯ ಫಲಾಫಲ, ಮದುವೆ ವಿಚಾರ, ವ್ಯಾಪಾರದ ವಿಚಾರ, ತಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲ ಆಗ್ತದೆ. ಖಂಡಿತವಾಗಿ ಶುಭದ ದಿನ. ಎಲ್ಲ ಕ್ಷೇತ್ರ ಫಲದವರೆಗೂ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನದಾಗಿ ಲಾಭವನ್ನು ತರತಕ್ಕಂಥ ದಿನವಾಗುತ್ತೆ. ಹಣಕಾಸು ವಹಿವಾಟುಗಳಾಗಿರ್ಬೋದು, ಮದುವೆ ಮಾತುಗಳ ಸಂಬಂಧಗಳಾಗಿರ್ಬೋದು, ಇವೆಲ್ಲ ಶುಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಖಂಡಿತ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯ ಫಲಾಫಲ ಹೇಗಿರತಕ್ಕಂಥದ್ದು, ಹೆಚ್ಚಿನ ಮಹತ್ವವನ್ನು ತನ್ನ ಲೆಕ್ಕಾಚಾರ, ಹಣಕಾಸು ವಹಿವಾಟುಗಳು ಈ ಒಂದು ವಿಚಾರದಲ್ಲಿ, ಅಥವಾ ನಾನೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಥವಾ ಇನ್ನಷ್ಟು ಕೆಲಸದಲ್ಲಿ ವೃದ್ಧಿಯನ್ನು ತಗೋಬೇಕು, ಇವೆಲ್ಲ ವಿಚಾರಗಳು ಜಾಸ್ತಿ ಕನ್ಯಾ ರಾಶಿಯವರಿಗೆ ತೋರಿಸುತ್ತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು, ಬಟ್ ದಾಂಪತ್ಯ ಸ್ವಲ್ಪ ವಿರಸತೆಯಿಂದ ಕೂಡಿರ್ತಕ್ಕಂಥಿರುತ್ತೆ. ಕೋಪದಿಂದ ಕೆಲವೊಂದು ಅನರ್ಥಗಳಾಗ್ತದೆ. ಇನ್ನು ಮಿಕ್ಕ ವಿಚಾರಗಳು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಈ ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ. ಶುಭವಾಗಲಿ ಕೂಡ ನಿಮಗೂ ಕೂಡ. ತುಲಾ ರಾಶಿಯ ಫಲಾಫಲ, ಹಣಕಾಸಿನ ವಹಿವಾಟುಗಳಲ್ಲಿ ಎಚ್ಚರ, ಸ್ವಲ್ಪ ಸೋಂಬೇರಿತನ ಕಾಣುತ್ತೆ. ಕೆಲಸದಲ್ಲೂ ಕೂಡ ಒತ್ತಡ ಇರತಕ್ಕಂಥ ದಿನವಾಗುತ್ತೆ. ಹಣಕಾಸು ತೊಂದರೆ ಇರ್ತದೆ, ಸಾಲಬಾಧೆ ಇರತಕ್ಕಂಥ ದಿನವಾಗ್ತದೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಲೋಕದಲ್ಲಿರ್ತಕ್ಕಂಥವ್ರಿಗೆ, ಪೌರೋಹಿತ್ಯ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಶುಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಸಾಧ್ಯವಾದಷ್ಟು ತುಲಾರಾಶಿಯವರು ಹೆಚ್ಚಿನ ಬಂಡವಾಳ, ಸ್ನೇಹಿತರಿಗೆ ಹಣ, ಮತ್ತೊಂದು ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ. ಯಾರು ತುಲಾರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪವನ್ನು ಮಾಡಿ ವಿಷ್ಣುವಿನ ಸನ್ನಿಧಾನವನ್ನು ಭೇಟಿ ಮಾಡಿ ಬನ್ನಿ, ಸ್ವಲ್ಪ ಶುಭದಾಯಕವಾಗ್ತದೆ. ವೃಶ್ಚಿಕ ರಾಶಿಯವರ ಫಲಾನುಫಲಗಳು ಈ ದಿನ ಆಸ್ತಿ, ಮನೆ ಅಥವಾ ಭೂಮಿಯ ವಿಚಾರದಲ್ಲಿ ಆಸಕ್ತಿದಾಯಕವಾಗಿ ಅಥವಾ ಖರೀದಿ ಮಾಡಬೇಕು ಅಥವಾ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ತನ್ನ ಜಮೀನನ್ನು, ಈ ಒಂದು ಆಲೋಚನೆಗಳು ಬರುತ್ತೆ. ಮನೆಯ ವಿಚಾರದಲ್ಲೂ ಕೂಡ ಹೆಚ್ಚಿನ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು ಕೂಡ ಬರ್ತದೆ. ವಿದ್ಯಾರ್ಥಿಗಳಿಗೆ ಶುಭದ ದಿನ, ವ್ಯಾಪಾರಸ್ಥರಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ವೃಶ್ಚಿಕ ರಾಶಿಯವರಿಗೂ ಕೂಡ ಶುಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಹಾಗೆ ಧನುರಾಶಿಯವರ ಫಲಾಫಲ, ಧನುರಾಶಿಯವರಿಗೆ ಹೆಚ್ಚಿನದಾಗಿ ತನ್ನ ಶ್ರಮದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು. ಕಮಿಷನ್ ಆಧಾರಿತವಾಗಿ ಸಾಫ್ಟ್ವೇರಲ್ಲಿ, ಅದೇ ರೀತಿಯಾಗಿ ಕ್ಯಾಬ್ ಡ್ರೈವಿಂಗ್ಸು, ಟ್ರಾವೆಲಿಂಗ್ ಏಜೆನ್ಸಿ, ಒಟ್ಟಾರೆಯಾಗಿ ಕಮ್ಯುನಿಕೇಷನ್ಸಿಂದ ಅಥವಾ ಮೀಡಿಯಾದಿಂದ ಲಾಭವನ್ನು ಪಡಿತಕ್ಕಂಥ ದಿನ ಧನುರಾಶಿಯವರಿಗೆ. ಸ್ವಲ್ಪ ಕ್ರೀಡಾತ್ಮಕವಾಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ. ವಿದ್ಯಾಭ್ಯಾಸ ಸ್ವಲ್ಪ ಸಣ್ಣದಾಗಿ, ಅಂದರೆ ಕಡಿಮೆ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥದ್ದಿರುತ್ತೆ. ಮಿಕ್ಕ ವಿಚಾರಗಳು ಖಂಡಿತವಾಗಿ ಇದೊಂದು ಸಣ್ಣ ಟ್ರಾವೆಲಿಂಗ್ಸು ಇದೆಲ್ಲ ಈ ದಿನ ಧನುರಾಶಿಯವರಿಗೆ ತೋರಿಸುತ್ತೆ. ಖಂಡಿತ ಇದೊಂದು ನಿಮಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಮಕರ ರಾಶಿ, ಹಣಕಾಸಿನ ವಹಿವಾಟುಗಳು, ಕೆಲಸ, ಸ್ವಲ್ಪ ಸಂಬಳ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು, ಇದೇ ರೀತಿಯಾದಂಥ ಅಂದರೆ ಕಾಲಗಳು ನಡೀತಕ್ಕಂಥಿರುತ್ತೆ. ಒಟ್ಟಾರೆಯಾಗಿ ಮಕರ ರಾಶಿಯವ್ರಿಗೆ ಕುಟುಂಬದ ಕಾಳಜಿ, ಇವೆಲ್ಲ ವಿಚಾರಕ್ಕೋಸ್ಕರ ಶುಭದಾಯಕವಾಗಿರ್ತಕ್ಕಂಥಿರುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥಿರ್ತದೆ. ಕೇವಲ ಸಾಫ್ಟ್ ಕ್ಯಾರೆಕ್ಟರ್, ಸಾಫ್ಟ್ ಮಾತುಗಳಿಂದ ಹೆಚ್ಚಿನ ಲಾಭವನ್ನು ಪಡಿತಕ್ಕಂಥ ದಿನ ಈ ಮಕರ ರಾಶಿಯವ್ರಿಗೂ ಕೂಡ ತೋರಿಸ್ತಾ ಇದೆ. ಶುಭದವಾಗಲಿ, ಚೆನ್ನಾಗಿದೆ. ಕುಂಭರಾಶಿಯ ಫಲಾಫಲ ನೋಡಿ, ಕುಂಭರಾಶಿಯವರು ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಇದನ್ನ ಅಷ್ಟು ಒಳ್ಳೆಯದು. ಯಾರನ್ನೇ ಅತಿಯಾಗಿ ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಸ್ವಲ್ಪ ನಿಮಗೆ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆಯನ್ನು ಕೊಡುತ್ತೆ. ಬುದ್ಧಿನೂ ಕೂಡ ಯಾವಾಗಲೂ ಇದನ್ನ ಸಾತ್ವಿಕತೆಯನ್ನು ಬಿಟ್ಟು ರಾಜಸಿಕವಾಗಿರ್ತಕ್ಕಂಥ ಮನೋಭಾವತೆಯನ್ನು ತೋರಿಸುತ್ತೆ. ಸಾಧ್ಯವಾದಷ್ಟು ಶಾಂತ ಚಿತ್ತವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಭಾಳ ಮುಖ್ಯ. ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥದ್ದು ಸಾಧ್ಯತೆ ಇದೆ, ಅಥವಾ ನೀವೇ ಮೋಸ ಮಾಡ್ತಕ್ಕಂಥ ಸಾಧ್ಯತೆಯೂ ಬರುತ್ತೆ. ಸ್ವಲ್ಪ ಜಾಗರೂಕತೆ, ಸ್ವಲ್ಪ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು. ಸಾಧ್ಯವಾದಷ್ಟು ನೀವು ದುರ್ಗಾ ಮಂತ್ರಗಳನ್ನು ಜಪವನ್ನು ಮಾಡಿ, ಹಾಗೂ ಸ್ವಲ್ಪ ಹೆಸರು ಕಾಳನ್ನು ಪಕ್ಷಿಗಳಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಅನ್ನೆಸೆಸರಿ ಆಗಿರ್ತಕ್ಕಂಥ ವ್ಯವಹಾರಗಳಿಗೆ ತಲೆ ಹಾಕಬೇಡಿ. ಮೀನರಾಶಿಯ ಫಲಾಫಲ, ಮೀನರಾಶಿ ನೋಡಿ, ಇದರ ವ್ಯಯ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಉತ್ತಮತೆ ಇಲ್ಲ. ವಾಹನಾದಿಗಳಿಗೂ ಕೂಡ ಕೆಲವೊಂದು ಖರ್ಚುಗಳು ಬರುತ್ತೆ. ಮನೆಗಳಿಗೋಸ್ಕರ ಒಂದು ಖರ್ಚಾಗುತ್ತೆ, ಸಂಗಾತಿಗೋಸ್ಕರ ಖರ್ಚಾಗ್ತಕ್ಕಂಥದ್ದು ಇರ್ತದೆ, ಅಥವಾ ವಿರಸಗಳು ದಾಂಪತ್ಯದಲ್ಲಿ ಬರುತ್ತೆ. ವ್ಯಾಪಾರ ನಷ್ಟವನ್ನು ತರತಕ್ಕಂಥದ್ದು ಜಾಸ್ತಿ ಇದೆ.
ಯಾರು ಮೀನರಾಶಿಯಲ್ಲಿದ್ದೀರೋ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನವಲ್ಲ. ವಿಷ್ಣು ಸನ್ನಿಧಾನವನ್ನು ಭೇಟಿ ಮಾಡ್ತಾ ಬನ್ನಿ. ಹಸಿರು ವಸ್ತ್ರವನ್ನು ದಾನ ಮಾಡಿ, ಸ್ವಲ್ಪ ಶುಭವಾಗ್ತದೆ. ಅದು ಕೂಡ ಎಚ್ಚರಿಕೆ ಆಗಿರ್ತಕ್ಕಂಥ ದಿನ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ದೀರ್ಘವಾಗಿ ಹಣಕಾಸು ಚೆನ್ನಾಗಿರಬೇಕು. ಶುಕ್ರವಾರಗಳನ್ನು ಮಾಡ್ತಕ್ಕಂಥ ಕೆಲಸ, ಅದರಲ್ಲೂ ವಿಶೇಷವಾಗಿ ದಿನ ಮಾಡಿದ್ರೆ ಇನ್ನಷ್ಟು ಶುಭದಾಯಕವಾಗಿರ್ತದೆ. ಕೇವಲ ಒಂದು ದಾಲ್ಚಿನ್ನಿಯನ್ನು ತಗೊಳ್ಳಿ. ದಾಲ್ಚಿನ್ನಿ ಅಂದರೆ ಚಕ್ಕೆ, ಮನೆಗೆ ಹಾಕತಕ್ಕಂಥ ಚಕ್ಕೆ, ಅಡಿಗೆಗೆ ಉಪಯೋಗಿಸ್ಕೊತಕ್ಕ ಚಕ್ಕೆಯನ್ನು ತಗೊಳ್ಳಿ. ಕೆಂಪು ದಾರವನ್ನು ತಗೊಳ್ಳಿ, ಪೂರ್ತಿ ಅದನ್ನು ಸುತ್ತಿ ಕಾಣಿಸ್ಬಾರ್ದು. ಚಕ್ಕೆ ಸುತ್ತಬಿಟ್ಟು ಚಿಕ್ಕದು ಓಂ ಶ್ರೀ ಮಹಾಲಕ್ಷ್ಮೀ ನಮಃ 11 ಬಾರಿ ಹೇಳಿ ನಿಮ್ಮ ಕ್ಯಾಶ್ ಕೌಂಟ್ರಲ್ಲಾದರೂ ಹಿಡಿ, ಅಥವಾ ನೀವು ಹಣ ಇಡ್ತಕ್ಕಂಥ ಪಾಕೆಟಲ್ಲಾದರೂ ಇಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದೊಂದು ಸಣ್ಣ ಕೆಲಸ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ವೃದ್ಧಿಯನ್ನು ಕೊಡುತ್ತೆ. ಶುಭದಾಯಕವಾಗ್ತಕ್ಕಂಥದ್ದು ನಿಜ. ಕೇವಲ ಇದೊಂದು ಸಣ್ಣ ವಿಚಾರಗಳು ನಿಮಗೆ ಶುಭವನ್ನು ಕೊಡುತ್ತೆ. ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಪ್ರತಿ ದಿವಸ ನಾನು ಲೈವ್ ಬರ್ತಾ ಇದ್ದೇನೆ. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಭಾನುವಾರಗಳೊಂದಿರುತ್ತೆ. ಖಂಡಿತ ನಮ್ಮ ಚಾನಲ್ ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.